ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯಾವಹಾರಿಕವಾಗಿ ಬೇರೆಯವರು ಮಾತಾಡಿದ್ದನ್ನು ಅಪಾರ್ಥ ಮಾಡಿಕೊಂಡು ಅನರ್ಥ ಮಾಡಿಕೊಂಡು ಸರಿಯಾಗಿ ಆ ವಿಷಯವನ್ನು ತಿಳಿದುಕೊಳ್ಳದೆ ನೀವು ಮಾತಾಡಿ ಮಾನಹಾನಿಯನ್ನು ಮಾಡಿಕೊಳ್ತೀರಿ, ಅವಮಾನವಾಗತ್ತೆ. ಯಾರು ಏನೇ ಮಾತಾಡಿದರೂ ಕೂಡ ಯಾವ ದೃಷ್ಟಿಯಿಂದ ಅದನ್ನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮುಂದಿನ ದಿನಮಾನದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿರುತ್ತೆ ಅಥವಾ ಆ ಕಾರ್ಯವನ್ನು ಮಾಡೋಣ ಅನ್ನುವಂತಹ ವಿಚಾರಗಳು ಈ ದಿವಸ ಮುನ್ನೆಲೆಗೆ ಬಂದು ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಮಾತು ನಡೀಬಹುದು ಅಂತ ಅರ್ಥ. ಹಿಂದಿನ ದಿನಗಳ ವಿಚಾರದಲ್ಲಿ ಅಂದರೆ ಹಿಂದೆಲ್ಲ ಏನು ನಡೆದಿತ್ತು ಅಥವಾ ಏನು ಮಾತುಕತೆಗಳಾಗಿತ್ತು ಆ ವಿಚಾರದಲ್ಲಿ ಒಂದು ಸಾರಿ ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ಯಾವ ತಪ್ಪುಗಳು ನಡೆದಿದೆ ಅಥವಾ ಯಾವ ಗಟ್ಟಿಯಾದ ನಿರ್ಧಾರದಿಂದ ಒಳ್ಳೆಯದಾಗ್ತಾ ಬಂದಿದೆ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾದಂಥದ್ದು ತುಂಬ ಅಗತ್ಯ ಇರತಕ್ಕಂಥದ್ದು. ತುಂಬ ಬೇಗ ಮಾಡಿ ಮುಗಿಸ್ಬೇಕಾದಂತಹ ಕೆಲಸಗಳೇನಾದರೂ ಇದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಆ ವಿಚಾರವನ್ನು ಮೊದಲು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿ ಅಂತ ಅರ್ಥ. ಕೆಲವು ಕೆಲಸಗಳಿಗೆ ಹಣವನ್ನು ಮುಂಗಡವಾಗಿ ಕೊಟ್ಟು ಮೋಸ ಹೋಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಏನೋ ಅಡ್ವಾನ್ಸ್ ಕೊಟ್ಬಿಡೋದು, ಆ ಕೆಲಸಗಳಾಗದೇ ಇರತಕ್ಕಂಥದ್ದು, ಅವರೇನಾದರೂ ಮೋಸ ಮಾಡಬಹುದು ಅಥವಾ ಅವರೇನಾದರೂ ನಿಮಗೆ ತೊಂದರೆಯನ್ನು ಮಾಡಬಹುದು ಅಥವಾ ಕೆಲಸವನ್ನು ಮಾಡಿಕೊಡದೇ ಇರಬಹುದು. ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆ ಆ ರೀತಿಯ ಸಮಸ್ಯೆಗಳು ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ನೀವು ನಿಭಾಯಿಸಬೇಕು ಅಂತಕ್ಕಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಸರ್ಕಾರಿ ನೌಕರರಿಗೆ ವರ್ಗಾವಣೆ ಆಗತ್ತೇನೋ ಅನ್ನುವಂತಹ ಭಯ ಅಥವಾ ತಮ್ಮ ಕೆಲಸದಲ್ಲಿ ಏನೋ ಸಮಸ್ಯೆಗಳು ಅಥವಾ ವಿಚಿತ್ರವಾದಂತಹ ಬದಲಾವಣೆಗಳು ಆಗತ್ತೆ ಅನ್ನುವಂತಹ ಆತಂಕ ಇರುತ್ತೆ. ಶತ್ರುನಾಶ ಅಂದರೆ ನಾಶ ಅಂತಂದರೆ ಅಪಾರ್ಥ ಮಾಡಿಕೊಳ್ಳುವಂಥದ್ದು ಬೇಡ. ಶತ್ರುಗಳನ್ನು ನೀವು ಜಯಿಸ್ತಕ್ಕಂತಹ ಶಕ್ತಿ ಅಥವಾ ನಿಮ್ಮ ವಿರೋಧಿಗಳು ಈ ದಿವಸ ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿಯ ಏನು ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡದೇ ಇರತಕ್ಕಂಥದ್ದಾಗತ್ತೆ. ಜೊತೆಗೆ ಉತ್ತಮವಾದಂತಹ ಭೋಜನ ಅಂದರೆ ಒಳ್ಳೆಯ ಊಟ ತಿಂಡಿ, ಅದರಲ್ಲೂ ಸಕಾಲಕ್ಕೆ ಆಗ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಆಗ್ತಕ್ಕಂಥದ್ದು ಅದು ಯೋಗವೇ ಸರಿ ಅಂತ ಹೇಳಬೇಕು. ವ್ಯವಹಾರದಲ್ಲಿ ಮತ್ತು ಆರೋಗ್ಯದಲ್ಲಿ ವಿಶೇಷವಾದಂತಹ ಒಂದು ಶುಭ ಅಂತಕ್ಕಂಥದ್ದು ಅಲ್ಲಿ ಕಾಣುತ್ತೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಶುಭ ಸುದ್ದಿಯಿಂದ ನಿಮಗೆ ಸಂತೋಷವಾಗುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತಹ ಒಳ್ಳೆಯ ವಿಷಯ ಕಿವಿ ಮೇಲೆ ಬೀಳುತ್ತೆ. ಬಹಳ ಆನಂದವನ್ನು ಹೊಂತೀರಿ ಅಂತಕ್ಕಂಥದ್ದು. ಕೌಟುಂಬಿಕವಾದಂತಹ ಸಂಬಂಧಗಳು ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಅಲ್ಲಿ ಬೇರೆಯವರ ಮಾತಿನಿಂದ ಪ್ರಭಾವ ಬೀರುತ್ತೆ. ಯಾರೋ ಬಂದು ಏನೋ ಹೇಳಿಬಿಡ್ತಾರೆ, ಆ ಬೇರೆಯವರು ಹೇಳಿದಂತಹ ಮಾತೇ ಸತ್ಯ ಅಂತ ಹೇಳಿ ಪ್ರಭಾವ ಬೀರುತ್ತೆ. ಆ ರೀತಿ ಬೇರೆಯವರ ಮಾತನ್ನು ಕೇಳಿ ಚೆನ್ನಾಗಿದ್ದಂತಹ ಸಂಸಾರವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಪೂರ್ವಜನ್ಮದ ಸುಕೃತ ಏನಿದೆ ಅದು ನಿಮ್ಮನ್ನು ಕಾಪಾಡ್ತಾ ಇದೆ. ಹಿಂದೆ ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಕೆಲಸ ಅಥವಾ ನಿಮ್ಮ ಪೂರ್ವಜರು ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಕಾರ್ಯ ನಿಮ್ಮನ್ನು ಈ ದಿವಸ ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡಿದೆ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಬೇರೆಯವರನ್ನ ದೂಷಣೆ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗೆ ತಿರುಗುಬಾಣವಾಗುತ್ತೆ. ನೀವು ಯಾರ್ಯಾರನ್ನ ದೂಷಣೆ ಮಾಡ್ತಾ ಇರ್ತೀರೋ ಅದೆಲ್ಲವೂ ಕೂಡ ನಿಮಗೆ ಹಿಂತಿರುಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಮರಗೆಲಸ ಮಾಡ್ತಕ್ಕಂಥವ್ರಿಗೆ, ಕಾರ್ಪೆಂಟರ್ಸಿಗೆ ತುಂಬ ಶುಭವಾದಂತಹ ದಿವಸ. ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸಾಮಾಜಿಕ ಬದುಕಿನಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ. ಸಮಾಜಮುಖಿಯಾಗಿ ಏನಾದರೂ ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ನಿಮಗೆ ಅಲ್ಲಿ ಬದಲಾವಣೆಗಳು ಕಾಣುತ್ತೆ.
ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಅಥವಾ ಯಾವುದನ್ನು ಬದಲಾಯಿಸ್ಕೊಳ್ಬೇಕು, ಯಾವುದು ನನ್ನ ಒಂದು ಸ್ವಭಾವಕ್ಕೆ ಹೊಂದುತ್ತೆ ಅಥವಾ ಹೊಂದುವುದಿಲ್ಲ, ಇವೆಲ್ಲವೂ ಕೂಡ ಅಲ್ಲಿ ತಿಳಿತಾ ಹೋಗುವಂಥದ್ದಾಗತ್ತೆ. ಉನ್ನತವಾದಂತಹ ಅಧಿಕಾರ ಪ್ರಾಪ್ತಿಯಾಗಬಹುದು. ಅಧಿಕಾರ ಪ್ರಾಪ್ತಿ ಅಂತಂದರೆ ಯಾವುದೋ ಹುದ್ದೆ ಅಂತ ಹೇಳಿ ಮಾತ್ರ ಅರ್ಥ ಮಾಡ್ಕೊಳ್ಳುವಂಥದ್ದು ಬೇಡ. ಯಾವುದೋ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ನಿಮ್ಮ ನಾಯಕತ್ವದಲ್ಲಿ ಒಂದಷ್ಟು ಕೆಲಸಗಳು ಆಗಬೇಕು ಅಂತ ಹೇಳಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸ್ತಕ್ಕಂಥದ್ದು, ಹೀಗೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಅಂತ ಅರ್ಥ. ಸರಳವಾದಂತಹ ಜೀವನದ ಕಡೆಗೆ ಮನಸ್ಸು ಹೋಗಬಹುದು. ಬೇರೆಯವರನ್ನ ನೋಡಿದಾಗ ಆ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀರಿ, ನನಗೂ ಇಷ್ಟೆಲ್ಲ ಆಡಂಬರಗಳಾಗಲಿ ಅಥವಾ ಇಷ್ಟೊಂದು ನಾನು ಒದ್ದಾಡಿಕೊಂಡು ಈ ಜೀವನವನ್ನು ಸಾಗಿಸಬೇಕಾದಂಥದ್ದು ಅಗತ್ಯ ಇಲ್ಲವೇನೋ ಅನ್ನುವಂತಹ ಭಾವನೆಗಳು ಆ ಮನಸ್ಸಿನಲ್ಲಿ ಮೂಡಬಹುದು ಅಂತ ಅರ್ಥ. ಸಹೋದರರ ಕಿರಿಕಿರಿಯನ್ನು ಸಹಿಸಬೇಕಾಗತ್ತೆ. ಸ್ವಲ್ಪ ನೆಮ್ಮದಿ ಕಡಿಮೆ ಆಗಬಹುದು. ಅಣ್ಣ ತಮ್ಮ ಅಕ್ಕ ತಂಗಿಯರು ಸಾಂಸಾರಿಕವಾದಂತಹ ವಿಚಾರದಲ್ಲಿ ಅಥವಾ ಪಿತ್ರಾರ್ಜಿತವಾದಂತಹ ಯಾವುದೋ ಆಸ್ತಿಯಲ್ಲಿ ಅಥವಾ ತಂದೆ ತಾಯಿಗಳ ವಿಚಾರದಲ್ಲಿ ಮಾತಿಗೆ ಮಾತು ಬರಬಹುದು. ಮತ್ತೆ ಮತ್ತೆ ಆಡಿದ ಮಾತುಗಳನ್ನೇ ಅವರು ಆಡಬಹುದು. ಅದು ನಿಮಗೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಯಾವಾಗ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ, ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಸಹಜ ಅಂತ ಹೇಳಿ ತಿಳಿಬೇಕಾದಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ಏನಿದೆ ಅಥವಾ ಆಸ್ತಿ ಏನಿರುತ್ತೆ ಇರುವಂಥವ್ರಿಗೆ, ಅದನ್ನು ನೀವೇ ಖರೀದಿ ಮಾಡ್ತಕ್ಕಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಏನೋ ಅಣ್ಣ ತಮ್ಮಂದರಿಗೆ ಅವರು ಏನು ಹೇಳ್ತಾರೋ ಅಷ್ಟು ದುಡ್ಡನ್ನು ಕೊಟ್ಬಿಟ್ಟು ಅದನ್ನೆಲ್ಲ ನಾನೇ ವಹಿಸ್ಕೊಳ್ತೀನಿ ಅನ್ನುವಂತಹ ಮನಸ್ಸು ಕೂಡ ನಿಮ್ದು ಆಗುವಂಥದ್ದಿರುತ್ತೆ. ಹಣವನ್ನು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕಲ್ಲ, ಹೊಂದಿಸ್ಬೇಕಲ್ಲ, ಅದಕ್ಕೆ ಸಾಲ ಮಾಡೋದಕ್ಕೆ ಮುಂದಾಗ್ತೀರಿ. ಸಾಲದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಅದು ನಿಮಗೆ ಅನುಕೂಲಕರವಾಗಿ ಬೇಕಾದಷ್ಟು ಬೇರೆ ಬೇರೆ ಮಾರ್ಗಗಳು ನಿಮಗೆ ಅಲ್ಲಿ ಸಿಕ್ಕುವಂಥದ್ದಾಗುತ್ತೆ. ಹೀಗೆಲ್ಲ ಬದಲಾವಣೆಯ ಗಾಳಿ ಹೆಚ್ಚಿನದಾಗಿ ನಿಮ್ಮ ಜೀವನದಲ್ಲಿ, ಅದರಲ್ಲೂ ಮುಖ್ಯವಾಗಿ ವ್ಯಾವಹಾರಿಕವಾಗಿ ಬೀಸ್ತಕ್ಕಂತಹದ್ದು. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ. ಮಕ್ಕಳಲ್ಲಿ ಆಯಾ ವಯಸ್ಸಿಗೆ ಆಗ್ತಕ್ಕಂತಹ ಬದಲಾವಣೆ ಅಥವಾ ಅವರ ಚಟುವಟಿಕೆ, ಮಾತು, ನುಡಿ, ನಡೆ ಇವೆಲ್ಲವನ್ನ ಗಮನಿಸಬೇಕಾಗತ್ತೆ. ಯಾವಾಗ ವಯಸ್ಸಿಗೆ ಮೀರಿದಂತಹ ಏನೇ ಚಟುವಟಿಕೆಗಳು ಕಂಡರೂ ಕೂಡ ಹೆಚ್ಚು ನಿಗಾ ವಹಿಸಬೇಕಾದಂಥದ್ದು. ಅದು ಬುದ್ಧಿವಂತಿಕೆನೇ ಇರಲಿ ಅಥವಾ ಇನ್ಯಾವುದೋ ಅವಘಡಕ್ಕೆ ಅವಕಾಶಗಳಾಗಲಿ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ವಿಚಿತ್ರವಾದಂತಹ ಸನ್ನಿವೇಶಗಳು ನಿಮಗೆ ಅಚ್ಚರಿಯನ್ನುಂಟು ಮಾಡುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಏನೋ ಘಟನೆ ನಡೆದು ಬಿಡುತ್ತೆ. ಅದು ಒಳಿತೂ ಇರಬಹುದು, ಕೆಡಕೂ ಇರಬಹುದು. ಅದನ್ನು ನೋಡಿ ನಿಮಗೆ ತುಂಬ ಆಶ್ಚರ್ಯ ಆಗ್ತಕ್ಕಂಥದ್ದು. ಶಸ್ತ್ರಚಿಕಿತ್ಸೆಯ ಸಂಭವವಿದೆ ಅಂದರೆ ಆಪರೇಷನ್ ಆಗ್ತಕ್ಕಂಥದ್ದು ಎಲ್ಲರಿಗೂ ಆಗ್ಬಿಡುತ್ತೆ. ಅಥವಾ ಯಾರಿಗೋ ಏನೋ ಸಮಸ್ಯೆ ಇದೆ, ಅದನ್ನು ಬೇಡ ಅಂತ ಹೇಳಿದರೆ ಆದರೂ ಆಗುತ್ತೆ. ಈ ರೀತಿಯೆಲ್ಲ ಯೋಚನೆಗಳನ್ನು ಮಾಡುವಂಥದ್ದು ಬೇಡ. ಅನಿರೀಕ್ಷಿತವಾಗಿ ತತ್ಕ್ಷಣದಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆ ಆಗಬಹುದು. ಧನ ನಷ್ಟ, ಹಣವನ್ನು ಕಳ್ಕೊಳ್ತೀರಿ. ಮಾನಸಿಕವಾದಂತಹ ಕ್ಷೋಭೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂತಹ ದಿವಸವಾಗತ್ತೆ. ಸಂಬಂಧಗಳಿಂದ ದೂರ ಇರೋದಕ್ಕೆ ಯತ್ನ ಮಾಡ್ತೀರಿ. ಅಂದರೆ ಯಾರ ಸಹವಾಸನೂ ಬೇಡಪ್ಪ, ನನ್ನ ಕಷ್ಟಕ್ಕಾಗದೇ ಇರೋರು ನನ್ನ ಜೊತೆಯಲ್ಲಿ ಇದ್ದ ಪ್ರಯೋಜನ ಏನು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮದು ಆಗ್ತಕ್ಕಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಸಣ್ಣ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಬಿಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲೇಬೇಕಾದಂಥದ್ದು. ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.